ಅದರಿಂದ ಸಿಟಿಯ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಜಯ್ ಇಳಿತಾರೆ. ಹಾಗೆ ಅವರ ದೃಷ್ಟಿ ವಿರಾಜ್ ಮೇಲೆ ಬೀಳುತ್ತೆ. ಅವನನ್ನ ನೋಡ್ತಾ ಇದ್ದ ಹಾಗೆ ಅವರು ಬೇಗ ಅವನ ಹತ್ರ ಬರ್ತಾರೆ. ಮಿಸ್ಟರ್ ವಿರಾಜ್, ನೀವು ನನ್ ಗುರ್ತು ಸಿಗ್ತಾ ನಿಮ್ಗೆ? ಮಿಸ್ಟರ್ ಅಜಯ್ ಯಾರಿಗ್ ತಾನೇ ಗೊತ್ತಿರ್ಲಿಲ್ಲ. ಸುರಭಿ ಅವರು ನೋಡ್ತಾನೆ ಕಣ್ ಹಿಡ್ದಿದ್ಲು. ಆದ್ರೆ ಅವರು ವಿರಾಜ್ ಜೊತೆ ಮಾತಾಡ್ತಾ ಇದ್ದಿದ್ ನೋಡಿ ಸುರಭಿ ಮತ್ತೆ ರಿಷಬ್ ಶಾಕ್ ಆಗಿದ್ರು. ಮಿಸ್ಟರ್ ಅಜಯ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆ ಬಿಕಾರಿಗೆ ಹೇಗೆ ಗೊತ್ತು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮಿಸ್ಟರ್ ಅಜಯ್ ಅವರು ಆಲ್ಮೋಸ್ಟ್ 5,000 ಕೋಟಿ ಆಸ್ತಿಗೆ ಒಡೆಯ. ಅವರೇ ಬಿಕಾರಿ ಜೊತೆ ಯಾಕೆ ಮಾತಾಡ್ತಾ ಇದ್ದಾರೆ? ಐ ಆಮ್ ಶೋರ್ ಅವ್ರ ಡ್ರೈವರ್ ಇರಬೇಕು. ಹಲೋ, ನೀವು ಬೇಗ ಬನ್ನಿ ಇಮಿಡಿಯೇಟ್ಲಿ. ಮಿಸ್ಟರ್ ಅಜಯ್ ಹತ್ರ ಬೇಡ್ಕೊಂಡು ಆ ಬಿಕಾರಿ ಏರ್ಪೋರ್ಟಲ್ಲಿ ಎಂಟ್ರಿ ತಗೊಂಡಿದ್ದಾನೆ. ಅವನು ಏರ್ಪೋರ್ಟ್ಗೆ ಹೋಗಿ ಏನ್ ಮಾಡ್ತಾನೋ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಮಿಸ್ಟರ್ ಅಜಯ್ ರೈಟ್? ಹಾಯ್, ನಾನು ಸುರಭಿ, ರಾವ್ ಗ್ರೂಪ್ CEO. ಪ್ಲೀಸ್ ಡೋಂಟ್ ಮೈಂಡ್ ಮೀ ಆಸ್ಕಿಂಗ್. ಆದ್ರೆ ಈಗ ತಾನೇ ನೀವು ಒಬ್ಬನ ಜೊತೆ ಮಾತಾಡ್ತಾ ಇದ್ರಲ್ಲ, ಅವನು ನಿಮ್ಗೆ ಹೇಗ್ ಗೊತ್ತು? ಅಂದ್ರೆ ಅವ್ನು ನೋಡೋಕೆ ಬಿಕಾರಿ ತರ ಕಾಣಿಸ್ತಾ ಇದ್ದ. ನಿಮ್ಗ ಬಿಕಾರಿ ಹೇಗ್ ಪರಿಚಯ? ಯು ಮೀನ್ ಮಿಸ್ಟರ್ ವಿರಾಜ್? ಆರ್ ಯು ಕಿಡಿಂಗ್? ನೀವು ಮಿಸ್ಟರ್ ವಿರಾಜ್ನ ಬಿಕಾರಿ ಅಂತ ಇದ್ದೀರಾ? ನೀವು ಮಾರ್ಕೆಟ್ಗೆ ತುಂಬಾ ಹೊಸಬ್ರು ಅಂತ ಕಾಣುತ್ತೆ. ಇಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿಯಾಗಿ ಮಾತಾಡ್ತಿರ್ಲಿಲ್ಲ. ಸರಿ, ನಾನು ಹೊರಡ್ತೀನಿ. ಮಿಸ್ಟರ್ ಅಜಯ್ ಅವರ ಮಾತಿನ ಅರ್ಥ ಏನು ಅಂತ ತಿಳಿದೆ ಸುರಭಿ ಯೋಚಿಸ್ತಾ ನಿಂತ್ಬಿಡ್ತಾಳೆ. ಇನ್ನೊಂದು ಕಡೆ ವಿರಾಜ್ ಅವಸರದಿಂದ ಏರ್ಪೋರ್ಟ್ ಒಳಗೆ ಹೋಗ್ತಾ ಇರುವಾಗ ಅವನ ಮ್ಯಾನೇಜರ್ ಸಿಗ್ತಾನೆ. ಇದು ನಿಮ್ US ಹೋಗೋ ಟಿಕೆಟ್, ಇದು ನಿಮ್ ಫೋನ್. ನೀವು ಬೇಗ ಗೇಟ್ ನಂಬರ್ 3 ಹತ್ರ ಹೋಗಿ. ನಿಮ್ ಹತ್ರ ಜಾಸ್ತಿ ಟೈಮ್ ಇಲ್ಲ, ಪ್ಲೀಸ್ ಗೋ. ಥ್ಯಾಂಕ್ ಯು. ವಿರಾಜ್ ಬೇಗ ಓಡ್ಕೊಂಡು ಬಂದು ಗೇಟ್ ನಂಬರ್ 3 ಹತ್ರ ಬರ್ತಾನೆ. ಅವನು ಗೇಟ್ ನಂಬರ್ 3 ಹತ್ರ ಇನ್ನೇನ್ ತಲುಪಬೇಕು ಅನ್ನುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಅವನ್ ಮುಂದೆ ಬರ್ತಾನೆ. ವಿರಾಜ್ ಜೊತೆ ಡಿಕ್ಕಿ ಹೊಡೆದು ಅವನು ಕೆಳಗ್ ಬಿದ್ಬಿಡ್ತಾನೆ. ಸರ್, ನೀವು ಹುಷಾರಾಗಿದ್ದೀರಲ್ವಾ? ಕೂಡ ಏನೋ ನೀನು? ಇದು ಏರ್ಪೋರ್ಟ್, ನೀನ್ ಸುತ್ತಾಡೋ ಪಾರ್ಕ್ ಅಲ್ಲ, ಅರ್ಥ ಆಯ್ತಾ? ಅಲ್ಲ, ಈ ಬಿಕಾರಿಗೆ ಒಳಗ್ ಬರಕ್ ಯಾರು ಬಿಟ್ಟಿದ್ದು? ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೆ, ಅದಕ್ಕೆ ಡ್ಯಾಶ್ ಹೊಡೆದ್ಬಿಟ್ಟೆ. ನನ್ನ ಫ್ಲೈಟ್ ಹೊರಡ್ಬಿಡುತ್ತೆ, ನನ್ನನ್ನು ಬಿಟ್ಬಿಡಿ, ಎಮರ್ಜೆನ್ಸಿ ಇದೆ ಪ್ಲೀಸ್. ಸ್ಟೇ ಹಿಯರ್. ನಾನಿರುವಾಗ ನಿನ್ನ ಆ ಫ್ಲೈಟ್ ಅಲ್ಲೇನು? ಈ ಏರ್ಪೋರ್ಟ್ ಅಲ್ಲೇ 2 ನಿಮಿಷ ಕೂಡ ನಿಂತ್ಕೊಳ್ಳೋದಕ್ಕಾಗಲ್ಲ. ನಿನಗ್ ಗೊತ್ತಿಲ್ಲ ನೀನ್ ಯಾರಿಗ್ ಡಿಕ್ಕಿ ಹೊಡೆದಿದ್ಯಾ ಅಂತ, ಅರ್ಥ ಆಯ್ತಾ? ನಮ್ ಸರ್ಗೆ ಡಿಕ್ಕಿ ಹೊಡಿತೀಯ ನೀನು? ನಿನಗಿನ್ನು ಗೊತ್ತಿಲ್ಲ ಇವ್ರು ಯಾರು ಅಂತ? ಇವ್ರು ಪ್ರೈಮ್ ಏರ್ಲೈನ್ಸ್ ನ ಓನರ್. ಸರ್, ನನ್ನ ಫ್ಲೈಟ್ ಕೂಡ ಪ್ರೈಮ್ ಏರ್ಲೈನ್ಸೇ. ಪ್ಲೀಸ್, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಇವಾಗ ನನ್ನ ಬಿಟ್ಬಿಡಿ, ಎಮರ್ಜೆನ್ಸಿ ಇದೆ ಪ್ಲೀಸ್. ಎಮರ್ಜೆನ್ಸಿನ ಕೊಡಿಲಿ ಸರ್, ನನ್ನ ಟಿಕೆಟ್. ನಾನು ನೋಡ್ತೀನಿ ನಿನ್ನಂತ ಬಿಕಾರಿ ನನ್ನ ಫ್ಲೈಟ್ ಒಳಗಡೆ ಹೇಗೆ ಹೋಗ್ತಾನೆ ಅಂತ. ನಡಿಯೋ. ನನ್ನ ಟಿಕೆಟ್. ಇವನ್ ಟಿಕೆಟ್ ಹರಿದಾಕ್ರೋ. ನಡಿಯೋ. ಸರ್, ಬಿಡಿ. ಕೆಳಗ್ ಕೂರ್ಸಿ ಅವನನ್ನ. ಸ್ಟೇ ದೇರ್, ಅರ್ಥ ಆಯ್ತಾ? ಅವನ್ ಟಿಕೆಟ್ ಹರಿದಾಕೋ. And you better watch it, okay? ನಡೀರಿ, ಲೆಟ್ಸ್ ಗೋ. ಯಾವಾಗ ಅವನು ವಿರಾಜ್ನ US ಟಿಕೆಟ್ನ ತುಂಡು ಮಾಡಿ ಅವನ ಮುಖದ ಮೇಲೆ ಬಿಸಾಕಿದ, ಆಗ ವಿರಾಜ್ ಕೋಪದಿಂದ ಎದ್ದೇಳ್ತಾನೆ. ಆ ಗಾರ್ಡ್ಗಳನ್ನೆಲ್ಲ ಹೊಡೆದು ಹಾಕ್ತಾನೆ. ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.